ಪರಮೇಶ್ವರ್ ಏನು ಹೇಳ್ತಾರೆ, ನಾನೇ ಮುಖ್ಯಮಂತ್ರಿ ಇದ್ದಾಗ 2018ರಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ 38 ಹಳ್ಳಿಗಳನ್ನು ಒಳಗೊಂಡಂತೆ ಒಟ್ಟು 9,178 ಎಕರೆ ರೈತರ ಜಮೀನನ್ನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಅಧಿಸೂಚನೆ ಮೂಲಕ ಸ್ವಾಧೀನಪಡಿಸಿಕೊಂಡಿದ್ದು, ರೈತರಿಗೆ ಪರಿಹಾರ ನೀಡದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಪ್ರಶ್ನೆ. ಸರ್ಕಾರದ ಆದೇಶ ಸಂಖ್ಯೆ ಸೋ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬಿಡದಿ ಸಾತ್ನೂರು ಇವೆಲ್ಲ ಏನು ಹೇಳಿದ್ದಾರೆ, ಪ್ರಾಯೋಗಿಕವಾಗಿ ಟೌನ್ಶಿಪ್ ಆಗಿ ಅಭಿವೃದ್ಧಿಪಡಿಸಿ ಸರ್ಕಾರದ ಅನುಮೋದನೆ ನೀಡಲಾಗಿರುತ್ತದೆ. ಸದರಿ ಆದೇಶಗಳ ರೀತಿಯ ರಾಮನಗರ ತಾಲೂಕು ಬಿಡದಿ ಹೋಬಳಿಯ 9 ಗ್ರಾಮಗಳು ಈ ಒಂದು ವ್ಯಾಪ್ತಿಯಲ್ಲಿದ್ದು, ಈ ಜಮೀನುಗಳ ಭೂಸ್ವಾಧೀನ ಕುರಿತು ಇಲ್ಲಿಯವರೆಗೆ ಯಾವುದೇ ಅಧಿಸೂಚನೆಗಳಾಗಿರುವುದಿಲ್ಲ ಮತ್ತು ಭೂಸ್ವಾಧೀನಪಡಿಸಿಕೊಳ್ಳದೇ ಇರುವುದರಿಂದ ಪರಿಹಾರ ನೀಡಿರುವುದಿಲ್ಲ. ಇದು ಪರಮೇಶ್ವರ್ ಅವರು ನನ್ನ ಸರ್ಕಾರದಲ್ಲೇ ಉಪಮುಖ್ಯಮಂತ್ರಿಗಳಾಗಿ ಕೊಟ್ಟಿರತಕ್ಕಂಥ ಉತ್ತರ ವಿಧಾನಸಭೆ ಕಲಾಪದಲ್ಲಿ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ವಶಪಡಿಸಿಕೊಂಡಿರುವ ಜಮೀನನ್ನು ವಾಪಸ್ ರೈತರಿಗೆ ಬಿಟ್ಟುಕೊಟ್ಟು ಕೃಷಿಯೇತರ ಚಟುವಟಿಕೆಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗುವುದೇ ಅಂತ ಪ್ರಶ್ನೆ. ಭೂಸ್ವಾಧೀನ ಪಡಿಸಿಕೊಳ್ಳದೇ ಇರುವುದರಿಂದ ಅನ್ವಯಿಸುವುದಿಲ್ಲ. ಭೂಸ್ವಾಧೀನದಿಂದ ಜಮೀನು ಬಿಟ್ಟುಕೊಟ್ಟ ರೈತರು ಅನುಭವಿಸುತ್ತಿರುವ ಜ್ವಲಂತ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? ಅನ್ವಯಿಸಲ್ಲ. ಇದು ಅವರು ಕೊಟ್ಟಿರ್ತಕ್ಕಂಥ ಉತ್ತರ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.